ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಇವತ್ತು ನಾವು ನನ್ನ ಫ್ರೆಂಡ್ ಬ್ರೈಟ್ ಟು ಬಿನ ಮಾಡ್ತಾ ಇದ್ದೀವಿ. ಸೊ ನಾನಿವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ತುಂಬಾ ಚೆನ್ನಾಗಿರುತ್ತೆ, ಸಿಕ್ಕಾಪಟ್ಟೆ ಫನ್ ಎನರ್ಜೆಟಿಕ್ ಆಗಿರುತ್ತೆ. ಎಲ್ಲೂ ಮಿಸ್ ಮಾಡ್ದಲೇ ವೀಡಿಯೋನ ನೋಡಿ, ಸ್ಕಿಪ್ ಮಾಡಬೇಡಿ ವೀಡಿಯೋನ. ತುಂಬ ಜನ ವೀಡಿಯೋ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ಇನ್ನೂ ಮೋಟಿವೇಟ್, ಕಾನ್ಫಿಡೆನ್ಸ್, ಎನರ್ಜಿ ಬರುತ್ತೆ ವೀಡಿಯೋ ಮಾಡಲಿಕ್ಕೆ. ನಾವು ಇವತ್ತು ನನ್ನ ಫ್ರೆಂಡ್ ಬ್ರೈಟ್ ಟು ಬಿನ ವೈಭವ್ ಡ್ರೈವ್ ಇನ್ ಅನ್ನೋ ರೆಸ್ಟೋರೆಂಟಲ್ಲಿ ಏನೋ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ತುಮಕೂರಲ್ಲಿ ಇರೋರಿಗೆಲ್ಲ ವೈಭವ್ ಡ್ರೈವ್ ಇನ್ ಎಲ್ಲಿದೆ ಅಂತ ಗೊತ್ತಿರುತ್ತೆ. ರಿಂಗ್ ರೋಡ್ ಹತ್ರ ವೈಭವ್ ಡ್ರೈವ್ ಇನ್ ಇರೋದು. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಬಂದಿದ್ದು ಇಲ್ಲಿಗೆ. ನಮಗೆ ಲೊಕೇಶನ್ನೇ ತಲೆ ಕೆಟ್ಟೋಗ್ಬಿಟ್ಟಿತ್ತು, ಎಲ್ಲಿ ಮಾಡೋದು ಅಂತ ಹೇಳಿಬಿಟ್ಟು. ಆಮೇಲೆ ನಮಗೆ ಒಬ್ಬರು ಈವೆಂಟ್ ಅವರೇ ಹೇಳಿದ್ರು, ಈಗ ನಮಗೆ ಮಾಡಿಕೊಡ್ತಿದ್ದಾರಲ್ಲ ಆ ಈವೆಂಟ್ ಅವರೇ ಹೇಳಿದ್ರು ವೈಭವ್ ಡ್ರೈವಿನಲ್ಲಿ ಯಾಕೆ ಮಾಡಬಾರ್ದು, ಚೆನ್ನಾಗಿದೆ ಅದು ಅಂತ ಹೇಳಿದ್ರು. ಅದು ಲಾಸ್ಟ್ ಮಿನಿಟಲ್ಲಿ. ನಾವು ಆಲ್ರೆಡಿ ಬೇರೆ ಅಂತ ಅಂದ್ಕೊಂಡಿದ್ವಿ, ಬಟ್ ಅವರು ಇಲ್ಲ, ಇಲ್ಲಿ ತುಂಬ ಚೆನ್ನಾಗಿರುತ್ತೆ, ಫುಡ್ಡು ಚೆನ್ನಾಗಿರುತ್ತೆ, ಫ್ರೆಂಡ್ಲಿ ಇದೆ ಎಲ್ಲ ಅಂತ ಹೇಳಿದ್ರು. ಸೊ ನಾವಿಲ್ಲಿ ಈಗೇನು ನಾನು ಇದು ಲೊಕೇಶನ್ ತೋರಿಸ್ತಾ ಇದ್ದೀನಿ, ನಾವು ಇಲ್ಲೇ ಡೆಕೋರೇಷನ್ಸ್ ಎಲ್ಲ ಮಾಡಿಸಿದ್ದು. ಚೆನ್ನಾಗಿತ್ತು, ಸ್ಪೇಷಿಯಸ್ ಆಗಿದೆ, ಏನೂ ಡಿಸ್ಟರ್ಬೆನ್ಸ್ ಇಲ್ಲ, ಮ್ಯೂಸಿಕ್ ಹತ್ರ ಎಲ್ಲ ಏನೂ ಇಲ್ಲ. ಇಲ್ಲಿ ತುಂಬ ಕಾಮಾಗಿ ಸಿಕ್ಕಾಬಡೆ ಚೆನ್ನಾಗಿತ್ತು ಅವತ್ತಿನ ಡೇ. ಇಲ್ಲಿ ಚಿಕ್ಕದಾಗಿ ವಾಲ್ ಪೇಂಟಿಂಗ್ ಎಲ್ಲ ಮಾಡಿದರು. ನನಗಂತೂ ತುಂಬಾ ಇಷ್ಟ ಆಯಿತು. ನನಗೆ ಫಸ್ಟ್ ಆಫ್ ಆಲ್ ಪೇಂಟಿಂಗ್ ಅಂದ್ರೇ ಸಿಕ್ಕಾಬಟ್ಟೆ ಇಷ್ಟ. ಬಟ್ ಇಲ್ಲಿ ಚಿಕ್ಕದಾಗಿ ಎಲ್ಲ ಕಡೆ ವಾಲ್ ಪೇಂಟಿಂಗ್ಸ್ನೆಲ್ಲ ಮಾಡಿದರು. ತುಂಬಾ ಕ್ಯೂಟಾಗಿತ್ತು ನೋಡಲಿಕ್ಕೆ. ನಾವು ಹೋದಾಗ ಆಲ್ಮೋಸ್ಟ್ ಐ ಥಿಂಕ್ 3:30ಗೆ ಹೋಗಿದ್ವಿ. ಬಿಕಾಸ್ ನಾವು ಅವರಿಗೆ 4 o'clock ಅಷ್ಟರಲ್ಲಿ ರೆಡಿ ಇರಬೇಕು ಅಂತ ಹೇಳಿದ್ವಿ. ಬಟ್ ಹೋದರೆ ಅವರೇ ಬಂದಿರಲಿಲ್ಲ. ನಾವು ಹಾಗೂ ಫೋನ್ ಮಾಡಿದ್ವಿ ಅವರಿಗೆ, ಎಲ್ಲಿದ್ದೀರಾ, ಟೈಮ್ ಆಯಿತು, ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಿದ್ದಾರೆ ಅಂತ ಹೇಳಿದ್ದಕ್ಕೆ ಅವರು ಇಲ್ಲ, ನಮಗೆ ಜಸ್ಟ್ 20 minutes ಸಾಕು, ನಾವು ಬರ್ತೀವಿ, ತಲೆ ಕೆಡ್ಸ್ಕೊಂಬಿಡಿ, ಒಂದು 20 minutesಲ್ಲಿ ಮಾಡಿಕೊಟ್ಬಿಡ್ತೀವಿ ಅಂತ ಹೇಳಿದ್ರು ಅವರು. ಸೊ ನಾವು ವೆಯ್ಟ್ ಮಾಡ್ತಿದ್ವಿ. ನನ್ನ ಫ್ರೆಂಡ್ಸು ಲೇಟಾಗೆ ಬರ್ತಾರೆ, ಗೊತ್ತಿರುತ್ತಲ್ಲ, ಆಫ್ಕೋರ್ಸ್ ಲೇಟಾಗೆ ಬರ್ತಾರೆ. ಅವಳೊಬ್ಳು ಕುಣಿಗಲಿಂದ ಬರಬೇಕಿತ್ತು, ಸೊ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ ನೋಡಿದ್ರೆ ಅವರೇ ಫಸ್ಟ್ ಬಂದುಬಿಟ್ರು. ಇವ್ರು ಇವೆಂಟ್ ಅವರೇ ಲೇಟಾಗಿ ಬಂದರು. ಇವರು ವಾಸು ಇವೆಂಟ್ಸ್ ಅಂತ. ನಾನು ಆಲ್ರೆಡಿ ಲಾಸ್ಟ್ ವ್ಲಾಗಲ್ಲೇ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೆ, ನಾನು ಇದೇ ಇವೆಂಟ್ ಹತ್ರ ಇನ್ನೊಂದು ಇವೆಂಟ್ನ ಮಾಡಿಸ್ತಾ ಇದ್ದೀನಿ ಅಂತ. ಸೊ ಹಿಯರ್ ಇಟ್ ಈಸ್. ನನ್ನ ಫ್ರೆಂಡ್ ಬ್ರೈಟ್ ಟು ಬಿದು ಇವ್ರ ಹತ್ರನೇ ಮಾಡಿಸ್ತಾ ಇದ್ದೀವಿ. ತುಂಬ ಫ್ರೆಂಡ್ಲಿ ಅಂದರೆ ಸಿಕ್ಕಾಬಟ್ಟೆ ಫ್ರೆಂಡ್ಲಿ ಆಗಿದ್ದಾರೆ ಇವರು. ನಾವು ಡೆಕೋರೇಷನ್ ಮಾಡ್ಬೇಕಾದ್ರೆ ಎಷ್ಟು ನಗಾಡಿದ್ದೀವಿ ಅಂದರೆ ಟ್ರಸ್ಟ್ ಮೀ, ಸಿಕ್ಕಾಬಟ್ಟೆ ನಗಾಡಿಕೊಂಡು ಮಾತಾಡಿಕೊಂಡು ಫುಲ್ ಸಖತ್ತಾಗಿ ಮಜಾ ಮಾಡಿದ್ದೀವಿ ಅವತ್ತು. ಫುಲ್ ಕಾಲು ಎಳ್ಕೊಂಡು ಎಲ್ಲ ಚೆನ್ನಾಗಿತ್ತು. ಸಿಕ್ಕಾಬಟ್ಟೆ ಬಿಸಿಲಿತ್ತು ನಾವು ಬಂದಾಗ. ಸೊ ಅದಕ್ಕೆ ಲೈಮ್ ಜ್ಯೂಸ್ನ ಆರ್ಡರ್ ಮಾಡಿಕೊಂಡು ಹಾಗೆ ಕುಡಿದ್ವಿ. ಫೈನಲಿ ನನ್ನ ಫ್ರೆಂಡ್ಸ್ ಎಲ್ಲ ಬಂದರು. ಇವಳು ಸ್ಫೂರ್ತಿ ಅಂತ ಹೇಳಿಬಿಟ್ಟು, ಪಕ್ಕದಲ್ಲಿರೋಳು ವಸು ಅಂತ. ನಾವೆಲ್ಲ ಕಾಲೇಜ್ ಫ್ರೆಂಡ್ಸ್, ಇಂಜಿನಿಯರಿಂಗ್ ಫ್ರೆಂಡ್ಸ್ ನಾವೆಲ್ಲ. ಅವಳು ಹಾಗೆ ಡಿಸ್ಕಸ್ ಮಾಡ್ತಿದ್ಲು, ನಾನು ವೇಟ್ ಗೇನ್ ಆಗಿದ್ದೀನಲ್ವಾ, ಅದು ಇದು ಅಂತ ಹೇಳಿಬಿಟ್ಟು. ಅವಳು ಯಾವಾಗಲೂ ಇದ್ದಿದ್ದೆ. ಡೆಕೋರೇಷನ್ ಮಾಡ್ತಾಯಿದ್ರು. ಅವ್ರು ಹೇಳ್ದಂಗೆ ಆಲ್ಮೋಸ್ಟ್ 30 minutesಲ್ಲೆಲ್ಲ ಮುಗಿಸ್ಬಿಟ್ರು. ಆ್ಯಕ್ಚುಲಿ ಜಾಸ್ತಿ ಟೈಮ್ ಏನು ತೊಗೊಂಡಿಲ್ಲ, ಬೇಗನೆ ಮಾಡಿ ಮುಗಿಸಿದ್ರು. ಸಿಕ್ಕಾಬಟ್ಟೆ ಗಾಳಿ ಅವತ್ತು. ನಿಜ ಹೇಳಬೇಕಂದ್ರೆ ನಾವು ಸಿಕ್ಕಾಬಟ್ಟೆ ಅಯ್ಯೋ ಬೇಗ ಬರ್ಬೇಕು, ನಮಗೆ ತುಂಬ ಗಿಲ್ಟ್ ಕಾಡ್ತು, ನಾವು ಲೇಟ್ ಮಾಡಿಬಿಟ್ವಾ, ಬೇಗ ಬರಬೇಕಿತ್ತೇನೋ ಅಂತ ಎಲ್ಲ ಅಂದ್ಕೊಂಡ್ವಿ. ಬಿಕಾಸ್ ಅಷ್ಟು ಗಾಳಿ ಅವತ್ತು. ಮಳೆ ಬರುತ್ತೆ ಅಂತ ನಮಗೆ ಕನ್ಫರ್ಮಾಗಿ ಗೊತ್ತಾಗೋಯ್ತು. ಬಟ್ ಬೇಗ ಬಂದರೆ ಏನಾಗ್ತಿತ್ತಂದರೆ ಸಿಕ್ಕಾಬಟ್ಟೆ ಬಿಸಿಲಿತ್ತು. ನಾವು ಬೇಗ ಬಂದರೂ ಅಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡೋಕ್ಕಾಗ್ತಿರ್ಲಿಲ್ಲ, ಬಿಕಾಸ್ ಎದುರು ಬಿಸಿಲು. ನಾವು ಹೋದಾಗ 3:45 ಅಂದ್ಕೊಳ್ಳಿ, 3:45 ಆವಾಗಲೇ ಅಲ್ಲಿ ನಿಂತ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ, ಅಷ್ಟು ಬಿಸಿಲಿತ್ತು. ಸೊ ನಮ್ಗೆ ಅನ್ನಿಸ್ತು, ಇಲ್ಲ ನಾವು ಬೇಗ ಬಂದಿದ್ರೂ ಅಫ್ಕೋರ್ಸ್ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ, ಬಿಸಿಲುಗೆ ಬಲೂನ್ಸ್ ಎಲ್ಲ ಹೊಡೆದೋಗ್ತಿತ್ತು, ಪರವಾಗಿಲ್ಲ ಬಿಡು ಅಂದ್ಕೊಂಡ್ವಿ. ಮಳೆ ಬಂದರೂ ನೋಡ್ಕೊಳ್ಳೋಣ, ಇನ್ನೂ ಬಂದಿಲ್ವಲ್ಲ ಅಂತ ಅಂದ್ಕೊಂಡ್ವಿ. ನೋಡಿ ಈ ಥರ ಇತ್ತು ಡೆಕೋರೇಷನ್ನು. ಆ್ಯಕ್ಚುಲಿ ನಾವು ಜಸ್ಟ್ ಇಷ್ಟೇ ಮಾಡೋಕ್ಕೆ ಹೇಳಿದ್ದು, ಯಾಕೋ ಸ್ವಲ್ಪ ಇನ್ಕಂಪ್ಲೀಟ್ ಅನ್ನಿಸ್ತಿತ್ತು. ಈಗ ನೋಡಿದ್ರೆ ಓಕೆ ಚೆನ್ನಾಗಿ ಬಂದಿತ್ತಲ್ಲ ಅನಿಸ್ತಿದೆ. ಬಟ್ ನಮಗೆ ಅವಾಗ ಯಾಕೋ ಸ್ವಲ್ಪ ಇನ್ಕಂಪ್ಲೀಟ್ ಅನ್ನಿಸ್ತು. ಸೊ ನಾವು ಕಂಪ್ಲೀಟ್ ಮಾಡಿ ಅಂತ ಹೇಳಿದ್ವಿ. ಇದೇ ಕೇಕು, ಇದು ಐ ಥಿಂಕ್ ಗಣೇಶ್ ಬೇಕ್ರಿಯಲ್ಲಿ ನಾವು ಆರ್ಡರ್ ಕೊಟ್ಟಿದ್ದು. ತುಂಬಾ ಚೆನ್ನಾಗಿತ್ತು ಕೇಕು. ಸ್ವಲ್ಪ ಅವ್ರು ಮಿಸ್ ಮಾಡಿದ್ದಾರೆ. ನಾನು ಕೆಳಗೆಲ್ಲ ಫ್ಲವರ್ಸ್ ಹೇಳಿರಲಿಲ್ಲ, ಜಸ್ಟ್ ಮೇಲ್ಗಡೆ ನಾನು 3 flowers ಹೇಳಿದ್ದೆ, ರೆಡ್ ಮತ್ತು ವೈಟಲ್ಲಿ ಫ್ಲವರ್ಸ್ ಹೇಳಿ ಅಂತ ಹೇಳಿದ್ದೆ. ಬಟ್ ಅವ್ರು ಕೆಳಗಡೆನೂ ಇಟ್ಬಿಟ್ಟಿದ್ದಾರೆ, ಏನೂ ಮಾಡೋಕ್ಕಾಗಲ್ಲ. ಇವಳೇ ನೋಡಿ ಬ್ರೈಟ್ ಟು ಬಿ ಬಂದಳು. ನೋಡಿ ಮಳೆ ಉದುರುತ್ತಿತ್ತು, ಲೈಕ್ ಮಳೆ ಆಲ್ರೆಡಿ ಬರ್ತಿತ್ತು. ಏನು ಮಾಡೋದು, ಬ್ಯಾಡ್ ಲಕ್ ಅಂತ ಅಂದ್ಕೊತಾ ಇದ್ವಿ. ಬಟ್ ಮಳೆಲೇ ಮಾಡೋಣ, ಚೆನ್ನಾಗಿರುತ್ತೆ ಅಂದ್ಕೊಂಡ್ವಿ. ಬಟ್ ಹೆಂಗಾಯಿತು ಅಂದರೆ, ಜೋರಾಗಿ ಮಳೆ ಬಂದಿದ ತಕ್ಷಣ ಒಳಗೆ ಹೋಗ್ತಾಯಿದ್ವಿ, ಸ್ವಲ್ಪ ಕಡಿಮೆ ಆಗಿದ ತಕ್ಷಣ ಆಚೆ ಬರ್ತಾಯಿದ್ವಿ, ಆ ಥರನೇ ಮಾಡ್ತಿದ್ವಿ. ನಮಗೆ ಬಲೂನ್ಸ್ ಏನಾಗುತ್ತೋ ಅನ್ನೋ ಭಯ ಇತ್ತು ಮಳೆ ಬಂದರೆ. ಬಟ್ ಅವರು ಪಾಪ ಇವೆಂಟ್ ಅವರು ಇಲ್ಲ, ಏನೂ ಆಗಲ್ಲ ಬಲೂನ್ಸು.
ಏನೂ ಹೊಡೆದೋಗಲ್ಲ, ನೀವು ಎಷ್ಟು ಜೋರಾಗಿ ಬಂದರೂ ಬಲೂನ್ಸ್ ಏನೂ ಆಗೋಲ್ಲ, ನೀವು ಆರಾಮಾಗೆ ಒಳಗೆ ಕೂತೀರಿ, ಕಡಿಮೆ ಆದಮೇಲೆ ಬರೆಯೂರಂತೆ ಅಂದರು. ಆಗಿನ್ನೂ ಏನು ಅಷ್ಟೊಂದು ಟೈಮ್ ಆಗಿರಲಿಲ್ಲ, ಇನ್ನೂ 1 ಅವರ್ 1.5 ಅವರ್ ಇತ್ತು ಅಂದ್ಕೊಳ್ಳಿ ಕತ್ಲಾಗಕ್ಕೆ. ಸೊ ಹಿಯರ್ ಈಸ್ ಲೈಕ್ ಸೆಂಟ್ರ್ ಆಫ್ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು. ಎಲ್ಲರ ಫೋನಲ್ಲೂ ಫುಲ್ ಫೋಟೋಸ್ ವೀಡಿಯೋಸ್. ಇವಳದೇ ಅವತ್ತು ಫುಲ್ ಹಬ್ಬ ಅಂತಲೇ ಹೇಳ್ಬೋದು. ಅವಳು ಸಾಕೋ ಅಂದರೂ ಬಿಡ್ತಿರ್ಲಿಲ್ಲ, ಅಷ್ಟು ತಕ್ಕೊಟ್ಬಿಟ್ಟಿದ್ದೀವಿ ನಾವಂತೂ. ಅವಳು ಕೇಕು ಸಿಕ್ಕಾಬಟ್ಟೆ ಇಷ್ಟಪಟ್ಲು, ಅವಳಿಗೆ ಕೇಕ್ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಸ್ಫೂರ್ತಿ, ಅನು, ನಾನು, ಪ್ರತಿಮಾ, ವಸು ಮತ್ತು ಪ್ರತಿಮಾ ತಂಗಿ ನಿಂತಿರೋದು. ನಾವೆಲ್ಲ ಇಂಜಿನಿಯರಿಂಗ್ ಫ್ರೆಂಡ್ಸು. ಪ್ರತಿಯೊಬ್ಬಳೇ ಬರ್ತಾಳೆ ಅಂತ ನಿನ್ನ ತಂಗಿನೂ ಕರ್ಕೊಂಡು ಬಾ, ಚೆನ್ನಾಗಿರುತ್ತೆ ಅಂತ ಹೇಳಿದ್ವಿ. ನೋಡಿ ಕೇಕ್ ಸ್ವಲ್ಪ ಅವಳು ಕೇಕೇ ಬಿಟ್ಟಿಲ್ಲ ಅಂದ್ಕೊಳ್ಳಿ, ಬಿಕಾಸ್ ಅವಳಿಗೆ ಅಷ್ಟು ಅಬ್ಸೆಸ್ಡ್ ಆಗಿಬಿಟ್ಟಿದ್ಲು ಕೇಕ್ ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ಇನ್ನೊಬ್ಳು ಲಾವಣ್ಯ ಅಂತ ಇದ್ದಾಳೆ, ಅವಳು ಮಿಸ್ಸಿಂಗು, ಏನೋ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ಅಂತ ಹೇಳ್ಬಿಟ್ಟು ಅವಳು ಪಾಪ ಬರೋಕ್ಕಾಗಲಿಲ್ಲ. ನಾವು ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಂಡ್ವಿ ಅವಳನ್ನ, ಬಿಕಾಸ್ ಎಲ್ಲದರಲ್ಲೂ ಅವಳು ನಮ್ಮ ಜೊತೆ ಇರ್ತಿದ್ಲು. ಎಲ್ಲ ಈವೆಂಟ್ಸ್ ಅಥವಾ ಏನು ನಾವು ಮೀಟ್ ಮಾಡಿದಾಗೆಲ್ಲ ಆಲ್ಮೋಸ್ಟ್ ನಮ್ಮ ಜೊತೆ ಇರ್ತಾನೆ ಇದ್ಲು. ಬಟ್ ಅವಳಿಗೆ ಹುಷಾರಿರಲಿಲ್ಲ, ಸೊ ಅವಳು ಬರಲಿಲ್ಲ. ಇವಳು ಪ್ರತಿಮಾ ತಂಗಿ ಪನ್ನಗ ಅಂತ, ಇವಳು ಅನು ಅಂತ. ಆ್ಯಕ್ಚುಲಿ ನಾವೆಲ್ಲ ಒಂದೇ ಕಾಲೇಜ್, ಬಟ್ ಇವಳು ಅನು ಡಿಫ್ರೆಂಟ್ ಡಿಫ್ರೆಂಟ್ ಬ್ರ್ಯಾಂಚ್. ಇವಳು ನನ್ನ ಫ್ರೆಂಡ್. ಹಾಗೆ ಅವಳಿಗೆ ಇನ್ನೂ ಫೋಸಸ್ ಎಲ್ಲ ಹೇಳ್ಕೊಡ್ತಿದ್ಲು, ಹಾಗೆ ನಿಂತ್ಕೋ, ಹೀಗೆ ನಿಂತ್ಕೋ, ಹಾಗೆ ವಿಡಿಯೋ ಮಾಡ್ತೀವಿ ಅಂತ. ಬಟ್ ಮಳೆ ನಮಗೆ ಅಷ್ಟು ಸಪೋರ್ಟ್ ಮಾಡಲಿಲ್ಲ, ಬರೋದು ಹೋಗೋದು ಮಾಡ್ತಿತ್ತು. ನಮಗೆ ಸ್ವಲ್ಪ ಇಂಟ್ರೆಸ್ಟೇ ಕಳ್ಕೊಂಡ್ಬಿಟ್ವಿ ಲಾಸ್ಟಿಗೆ. ಸಾಕು ಬಿಡು, ಬೇಜಾನ್ ತಕ್ಕೊಂಡಿದ್ದೀವಿ ಅನ್ನಿಸ್ಬಿಡ್ತು ಫೋಟೋಸು. ಸಿಕ್ಕಾಬಟ್ಟೆ ಟಯರ್ಡ್ ಆಗಿಬಿಟ್ಟಿದ್ವಿ ಎಲ್ಲ. ಕೇಕ್ ಟೇಸ್ಟ್ ಕೂಡ ಅಪ್ರಿಷಿಯೇಟ್ ಮಾಡಲೇಬೇಕು, ತುಂಬಾ ಚೆನ್ನಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು. ನೋಡಿ ನನ್ನ ಫ್ರೆಂಡ್ ಕೇಕ್ ಇಟ್ಕೊಂಡು ಹೆಂಗೆ ತಿಂತಿದ್ದಾಳೆ, ನಾನು ಹಾಗೆ ವಿಡಿಯೋನ ಕ್ಯಾಪ್ಚರ್ ಮಾಡಿದೆ ಅವಳದು. ಡೆಕೋರೇಷನ್ನು ಅಷ್ಟೇ ಗೈಸ್, ಇವ್ರ ಹತ್ರ ಮಾಡಿಸಿ ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ, ತುಂಬಾ ಫ್ರೆಂಡ್ಲಿಯಾಗಿದ್ದಾರೆ. ನೀವು ಹೆಂಗೆ ಹೇಳ್ತಿರೋ ಹಂಗೆ ಮಾಡಿಕೊಡ್ತಾರೆ. ಲೈಕ್ ಡೆಕೋರೇಷನ್ ಮಾಡೋದೊಂದೇ ಇಂಪಾರ್ಟೆಂಟ್ ಅಲ್ಲ, ಫ್ರೆಂಡ್ಲಿಯಾಗೂ ಇರಬೇಕು, ನಾವು ಹೇಳಿದ್ದು ಕೇಳಬೇಕು. ಹಾಗಂತ ಬಂದರೆ 2 ಮಾತಿಲ್ಲ ಅಂತಲೇ ಹೇಳ್ಬೋದು. ಎಲ್ಲ ಮುಗಿಸ್ಕೊಂಡು ಊಟ ಮಾಡೋಕ್ಕೆ ಬಂದ್ವಿ. ನಮಗೆ ಊಟನೂ ಬೇಡ ಏನೂ ಬೇಡ ಅನಿಸ್ಬಿಟ್ಟಿತ್ತು, ಯಾಕೋ ತುಂಬ ಟಯರ್ಡ್ ಆಗಿದ್ವಿ ಅನ್ನಿಸ್ತು. ಬಟ್ ಅಷ್ಟಿಲ್ಲಿ ಏನಾದರೂ ಆರ್ಡ್ರ್ ಮಾಡಲೇಬೇಕಲ್ಲ, ಏನಾದರೂ ತಿನ್ನಲೇಬೇಕಲ್ಲ. ಸೊ ಸ್ಟಾರ್ಟರ್ಸು, ರೋಟಿ, ಮಶ್ರೂಮ್ ಬಿರಿಯಾನಿ, ಜ್ಯೂಸಸ್ಸು ಎಲ್ಲ ಆರ್ಡರ್ ಮಾಡ್ಕೊಂಡಿದ್ವಿ. ಪರವಾಗಿಲ್ಲ, ಟೇಸ್ಟ್ ಎಲ್ಲ ಚೆನ್ನಾಗೇ ಇತ್ತು, ಡೀಸೆಂಟ್ ಆಗಿತ್ತು. ನಮಗೆ ಫುಡ್ಡೆಲ್ಲ ತುಂಬಾ ಇಷ್ಟ ಆಯಿತು. ನಾವು ಜ್ಯೂಸ್ ಕೂಡ ಟ್ರೈ ಮಾಡಿದ್ವಿ, ಜ್ಯೂಸಸ್ ಎಲ್ಲನೂ ಚೆನ್ನಾಗಿತ್ತು. ಗುಡ್ ಫುಡ್ ಅಂತಲೇ ಹೇಳ್ಬೋದು. ನಾವು ಬರೀ ವೆಜ್ನ ಟ್ರೈ ಮಾಡಿದ್ವಿ, ಬಿಕಾಸ್ ನಮ್ಮ ಬ್ರೈಡ್ ಟು ಬಿ ಬ್ರಾಹ್ಮಿನ್ಸು, ಅವಳು ನಾನ್ ವೆಜ್ ತಿನ್ನಲ್ಲ. ಇಲ್ಲಿ ನಾನ್ ವೆಜ್ ಇತ್ತು, ಬಟ್ ನಾವೇನು ನಾನ್ ವೆಜ್ಜೆಲ್ಲ ಏನು ತಿನ್ನಲಿಲ್ಲ, ನಾವು ಜಸ್ಟ್ ಎಲ್ಲ ವೆಜ್ಜೇ ತಿಂದ್ವಿ. ಯಾಕೋ ನಮಗೆ ಅವತ್ತು ಜಾಸ್ತಿ ಊಟನೂ ಸೇರಲಿಲ್ಲ. ಲೈಕ್ ಎಲ್ಲರೂ ಹರಿಯಲ್ಲಿದ್ದರು, ಬಿಕಾಸ್ ಅವತ್ತು ಆಲ್ರೆಡಿ 7:30 ಆಗೋಗ್ಬಿಟ್ಟಿತ್ತು. ಸೊ ಎಲ್ಲರೂ ಮನೆಗೆ ಹೋದರೆ ಸಾಕು ಅಂತ ಫುಲ್ಲು ಹರಿಯಾಗಿದ್ದರು. ಆಮೇಲೆ ನನ್ನ ಫ್ರೆಂಡ್, ಅದೇ ಬ್ರೈಡ್ ಟು ಬಿ ಮಾಡಿದ್ವಲ್ಲ, ಅವಳದು ಕುಣಿಗಲ್ ಸೈಡು, ಸೊ ಅವಳಿಗೆ ಬಸ್ ಸಿಗಲ್ಲ ಅನ್ನೋ ಭಯ ಇತ್ತು. ಸೊ ಅವಳು ಬೇಗ ಹೋಗ್ಬಿಟ್ಲು. ಸೊ ನನ್ನ ಫ್ರೆಂಡ್ಸ್ ಇಬ್ಬರು ಸ್ಕೂಟಿಯಲ್ಲಿ ಬಂದಿದ್ರು, ಅವರು ಹೋದರು. ನಾವು ಬರ್ಬೇಕಾದ್ರೆ ಆಟೋ ಬುಕ್ ಮಾಡಿದ್ವಿ. ಸೊ ಬರ್ಬೇಕಾದ್ರೆ ಆಟೋದಲ್ಲೇ ಬಂದ್ವಿ. ಹೋಗ್ಬೇಕಾದ್ರೆ ಯಾಕೋ ಬುಕ್ ಮಾಡಿದ್ವಿ, ಬಟ್ ಅವ್ರು ಯಾಕೋ ಕ್ಯಾನ್ಸಲ್ ಮಾಡ್ತಾಯಿದ್ರು. ಸೊ ಅದಕ್ಕೆ ನಾವು ನನ್ನ ಫ್ರೆಂಡ್ನ ಕರೆದ್ವಿ, ಅವನೇ ಬಂದಿದ್ದ ನಮ್ಮಿಬ್ರು ಪಿಕ್ ಮಾಡಲಿಕ್ಕೆ. ಹಾಗೆ ಫೋಟೋಸ್ ಎಲ್ಲ ತಗೊಂಡಿದ್ವಲ್ಲ, ಅದನ್ನು ಹಾಗೆ ಕೊನೆಯಲ್ಲಿ ಅಟ್ಯಾಚ್ ಮಾಡಿದ್ದೀನಿ, ಬಿಕಾಸ್ ಯಾರೂ ಸರಿಗೆ ವೀಡಿಯೋಲ್ಲಿ ಕ್ಯಾಪ್ಚರ್ ಆಗಿಲ್ಲ. ಲೈಕ್ ನಾವು ಯಾವ್ಯಾವ ಥರನೋ ವೀಡಿಯೋಸ್ ಮಾಡಿಸ್ಕೊಬೇಕಂದ್ವಿ, ಬಟ್ ಅದು ಯಾವುದೂ ಆಗಲಿಲ್ಲ. ಸೊ ಹಿಯರ್ ಆರ್ ಫ್ಯೂ ಪಿಕ್ಚರ್ಸ್. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತಿದ್ದೀನಿ. ಇದೇ ಥರ ನಿಮ್ಗೆ ಇನ್ನೂ ಹೆಚ್ಚು ವೀಡಿಯೋಸ್ ಬೇಕು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಮೀಟ್ ಯು ಆಲ್ ಇನ್ ಅನದರ್ ಇಂಟ್ರೆಸ್ಟಿಂಗ್ ವ್ಲಾಗ್. ಥ್ಯಾಂಕ್ ಯು ಆಲ್. ಬಾಯ್.